ಸ್ನೇಹಿತರೆ ನೋಡಿ, ನೀವೆಲ್ಲ ಕೆಲವರು ಪ್ರಶ್ನೆ ಮಾಡ್ತಿರಲ್ಲ, ದೊಡ್ಡ ಹೋಟ್ಲಿಗೆ ಹೋಗಿ ಕೇಳಲ್ವ ಅಂತ. ನೋಡ್ರಿ, ದೊಡ್ಡ ಹೋಟ್ಲಾಗಲಿ ಚಿಕ್ಕ ಹೋಟ್ಲಾಗಲಿ ನಾವು ನಮ್ಮ ಹಕ್ಕನ್ನು ಚಲಾಯಿಸಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ಒಂದು ಎರಡನೇದು ಬಂದು, ನಾವೆಲ್ಲ ಆಟೋ ಡ್ರೈವರ್ಗಳು, ಕ್ಯಾಬ್ ಡ್ರೈವರ್ಗಳು ಆಲ್ಮೋಸ್ಟು ಹೊರಗಡೆನೇ ಊಟ ತಿಂತೀವಿ. ಒಂದು ದಿನಕ್ಕಿಲ್ಲ ಅಂದ್ರೂ 200 ರೂಪಾಯಿ 300 ರೂಪಾಯಿ ಖರ್ಚಾಗುತ್ತೆ ನಮಗೆ. ಸೊ ನಾವು 200-300 ರೂಪಾಯಿ ನಾವು ಖರ್ಚು ಮಾಡ್ತಾಯಿದ್ದೀವಿ ಒಬ್ಬ ವ್ಯಕ್ತಿ ಅಂತಂದರೆ, ಹೆಚ್ಚು ಕಡಿಮೆ ಒಂದು ತಿಂಗಳಿಗೆ ನಾವು 6,000ದಿಂದ 5,000 ರೂಪಾಯಿ ಬರೀ ಹೋಟೆಲ್ಗೆ ಖರ್ಚು ಮಾಡ್ತೀವಿ ಅಂದಾಗ, ನಾವು ಸರ್ಕಾರಕ್ಕೆ ಕೊಡುವಂಥ ತೆರಿಗೆ ಹಣ ಏನಿದೆಯಲ್ಲ, ಇದ್ರ ಬಗ್ಗೆ ನಾವು ಪ್ರಶ್ನೆ ಮಾಡಬೇಕು. ಅದನ್ನು ನಾವು ಕೇಳೋಕ್ಕೋದ್ರೆ ನೀವು ನಿಮ್ಮದೇ ಆದಂಥ ರೀತಿಯಲ್ಲಿ ವರ್ತನೆಗಳನ್ನ ಮಾಡ್ತೀರಾ. ಸೊ ನಿಜವಾದಂಥ ಓನರು ಈ ರೀತಿಯಾಗಿರ್ತಾರೆ. ದಯವಿಟ್ಟು ಈ ವಿಡಿಯೋ ಪೂರ್ತಿ ನೋಡಿ. ಸರ್, ಓನರ್ ಅಲ್ಲ? ಓನರ್ ತಾನೇ ನೀವು? ಅಲ್ಲ, ಓನರ್ ಇಲ್ವಾ? ಏನು ಹೇಳಿ? ಅಲ್ಲ, ಒಂದು ನಿಮಿಷ ಮಾತಾಡ್ಬೇಕಾಯ್ತು, ಒಂದು ಸ್ವಲ್ಪ ಅಂದರೆ. ಇಲ್ಲ, ಮಾತಾಡಿ, ನಾನು ಸರ್, ಈಗ ನೋಡಿ, ಮೊನ್ನೆ ಯಾವುದೋ ಒಂದು ವೀಡಿಯೋ ಮಾಡಾಕಿದ್ದೆ ಇರಾನಿ ಟೀ ಅನ್ನೋ ವಿಚಾರದಲ್ಲಿ. ಅದೇನಾಗಿದೆ, 1 ಮಿಲಿಯನ್ ವ್ಯೂ ಆಗಿದೆ. ಜನಗಳೇನು ಪ್ರಶ್ನೆ ಮಾಡ್ತಾರೆ ಅಂದರೆ, ನೀವು ಹೋಗಿ ದೊಡ್ಡ ಹೋಟ್ಲುಗಳಲ್ಲಿ ಹೋಗಿ ಕೇಳ್ರಿ, ಬಿಲ್ಗಳು ಅವ್ರು ಕೊಡ್ತಾರೆ ಕೇಳಿ ಟೀಗೆ ಅಂತ ಹೇಳ್ತಾರೆ. ಪಾಪ ಈಗ ನೀವು ಏನು ಕೇಳಿದ್ರು, ಈಗ ಟೀ ಎಷ್ಟು ಸರ್ ನಿಮ್ಮ ಹತ್ರ? 18 ರೂಪಾಯಿ. ಈಗ ನಾವು ಏನೇ ಟಿಫನ್ ತೊಗೊಂಡ್ರು ಕೂಡ ಅಥವಾ ಏನೇ ತೊಗೊಂಡ್ರು ಬಿಲ್ ಕೊಡ್ತೀರಲ್ವ ಸರ್? ಇದು FSSAIಲಿ ಮ್ಯಾಂಡೇಟ್ರಿನ, ಇಲ್ಲ ಯಾವುದೇ ಒಂದು ಚಿಕ್ಕ ಹೋಟ್ಲುಗಳನ್ನ ಮಾಡ್ಕೊಂಡಿದ್ರು ಅವ್ರುಗಳು ಬಿಲ್ ಕೊಡಲೇಬೇಕು, ಇಲ್ಲ ಕೊಡಬಾರ್ದು ಅಂತ ಏನೋ ನಿಮ್ಮ ಹೋಟ್ಲ್ ಇಂಡಸ್ಟ್ರಿಲಿ ಇದೆಯಾ ಸರ್? ಬಿಲ್ ಕೇಳಿದ್ರೆ ಕಸ್ಟಮರ್ ಕೇಳಿದ್ರೆ ಕೊಡಲೇಬೇಕು. ಅದು ಚಿಕ್ಕಾಗಲಿ ದೊಡ್ಡದಾಗಲಿ ಅಲ್ವಾ? ಈಗ 15 ರೂಪಾಯಿ ಒಂದು ಟೀ ತಗೊತಾ ಇದ್ದಾರೆ ಅಂದರೆ, ನಾನು ಬಿಲ್ ಕೇಳೋದ್ರಲ್ಲಿ ನ್ಯಾಯ ಇದೆ ಇಲ್ವಾ ಸರ್? ಬಿಲ್ ಕೇಳ್ಬೋದಪ್ಪ, ಅದ್ರಲ್ಲಿ ಬನ್ನಿ ಬನ್ನಿ. ಅಂದರೆ ಅಲ್ಲೇನಾಯಿತು ಗೊತ್ತಾ ಬ್ರದರು, ಇರಾನಿ ಟೀ ಅಂತ ಅದು ಅವ್ರೇನು ಮಾಡ್ತಾರೆ ಅಂದರೆ, ಹಾಲು ಸಪ್ರೇಟಾಗಿ ಡಿಕಾಕ್ಷನ್ ಸಪ್ರೇಟಾಗಿ. ಕೇರಳ ಟೀ ಅದು ಅಲ್ಲಲ್ಲ, ಅವ್ರು ಬೇರೆ, ಅವರು ಕಾಯಿಸಿದವರು. ಇವ್ನು ಇರಾನಿದೆ ಹೆಂಗೆ ಅಂದರೆ ಅವನದೇ ಬೇರೆ ಥರ ಇದೆ. ಅವನು ಹೆಸರೇ ಹಂಗೆ ಹಾಕೊಂಡಿದ್ದಾನೆ, ಇರಾನಿ ಟೀ ಅಂತಲೇ ಹೇಳ್ತಾನೆ. ಅವ್ರ ಟೀ ಅಂಗಡಿಗೆಲ್ಲ ಬಿಲ್ ಕೊಡಲ್ಲ ಅವರಲ್ಲ. ಅವ್ರು ಏನು ಹೇಳ್ತಾರೆ ಗೊತ್ತಾ, ನಮ್ಮ ಜನ ಏನು ಹೇಳ್ತಾರೆ ಅಂದರೆ, ನೀನು ಟೀ ಅಂಗಡಿಗೆ ಹೋಗಿ ಬಿಲ್ ಯಾಕೆ ಕೇಳ್ತೀಯ ಅಂತ ಕೇಳ್ತಾರೆ. ಈಗ 10 ರೂಪಾಯಿ ಕೊಡೋ ಜಾಗದಲ್ಲಿ ನಾನು ಹೋಗ್ಬಿಟ್ಟು ನೀನು ಬಿಲ್ ಕೊಡಪ್ಪ ಅಂತ ಕೇಳಿದ್ರೆ ನಂದು ತಪ್ಪಿರ್ಬೋದು. ಯಾಕಂದರೆ ಪಾಪ ಅವನು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡಿರ್ತಾನೆ. ಇವನು ಒಂದು ಟೀಗೆ 15 ರೂಪಾಯಿ 20 ರೂಪಾಯಿ ತಗೊತಾ ಇದ್ದಾನೆ ಅಂದರೆ ನಾನು ಬಿಲ್ ಕೇಳ್ಬೇಕು. ಅದು ಏನು ಈ ಥರದೊಂದು ಯಾವುದೋ ಸುಮಾರು ಒಂದು ಅರ್ಧ ಇರುತ್ತೆ ಅಂದ್ಕೊಳ್ಳಿ ಸರ್, ಅರ್ಧ ಮಳಿಗೆನಲ್ಲಿ ಅವನು ಟೀ ಮಾಡ್ತಾ ಇರೋದು. ಇಲ್ಲಿ ನಾನು ಕೇಳೋದಕ್ಕೆ ಜನ ಎಲ್ಲ ನಮ್ಮ ಮೇಲೆ ವಿರುದ್ಧವಾಗಿ ನಿಂತ್ಕೊಂಡಾರೆ. ಆದರೂ 1 ಮಿಲಿಯನ್ ವ್ಯೂಸ್ ಹೋಗಿದ್ದಾವೆ. ಇಲ್ಲಿ ಪ್ರಶ್ನೆ ಏನು ಅಂದರೆ, ನೀನು ಯಾಕೆ ಅವ್ರನ್ನ ಕೇಳ್ತೀಯ ಅನ್ನೋದು ಪ್ರಶ್ನೆ. ಈಗ ಒಬ್ಬ ಗ್ರಾಹಕನಾಗಿ ನಾನು ಕೇಳೋದ್ರಲ್ಲಿ, ಈಗ ಒಬ್ಬ ಆಟೋ ಡ್ರೈವರ್ ಆಗಲಿ ಕ್ಯಾಬ್ ಡ್ರೈವರ್ ಆಗಲಿ ಬಿಲ್ ತೋರಿಸ್ತಂತ ಯಾರೋ ಇವತ್ತಿನ ಕಾಲದಲ್ಲಿ ದುಡ್ಡೇ ಕೊಡೋಲ್ಲ. ಮೀಟ್ರ್ ಹಾಕಬೇಕು ಅಂದರೆ ಆ ಬಿಲ್ ಇರುತ್ತೆ ಅದರಲ್ಲ ಮೀಟ್ರಲ್ಲಿ, ಅದಾದಮೇಲೆ ತಾನೇ ಕೊಡ್ತಾರೆ. ಯಾರೋ ಕೈ ಬಾಡಿಗೆಲಿ ಎಷ್ಟಪ್ಪ ಅಂತ ಕೇಳ್ಕೊಂಡು ಹೋಗ್ತಾರೆ. ಆದ್ರೂ ಗೊತ್ತಿಲ್ಲದವ್ರು ಇರ್ಬೋದು, ಆದರೆ ಹೋಟ್ಲುಗಳಲ್ಲಿ ಬಿಲ್ ಇಲ್ಲದಂತೆ ಯಾರೂ ಕೊಡೋದಿಲ್ಲ. ನಂದೇನು ಅಂದರೆ ಮೇಯ್ನ್ ಕ್ವಶನು, ನಿಮ್ಮದು ಹೋಟ್ಲದು ಈ ರೇಟನ್ನು ಫಿಕ್ಸ್ ಮಾಡ್ತಾರಲ್ಲ ಸರ್. ಈಗ ಅವ್ರು ಫಿಕ್ಸ್ ಮಾಡೋದಲ್ಲ, ನಾವು ಅದೇ ನಿಮಗೊಂದು ಲೈಸೆನ್ಸ್ ಕೊಡಬೇಕಾದ್ರೆ ನಿಮ್ಮ ಏನು ಕಾಸ್ಟ್ ಏನು ಬೀಳುತ್ತೋ ಅದರ ಆಧಾರದ ಮೇಲೆ ಲೈಸೆನ್ಸ್ ಕೊಡೋ ರೇಟ್ ಇವಾಗೆಲ್ಲ ಏನೋ ಮಾತಾಡೋದು. ನಿಮ್ಮ ಕ್ವಾಲಿಟಿ ಚೆನ್ನಾಗಿ ನೋಡ್ಕೋಬೇಕು. ಹಾಂ, ಕರೆಕ್ಟ್ ಅಲ್ವಾ? ಈಗ ನೀವೇನೇ ರೇಟ್ ಫಿಕ್ಸ್ ಮಾಡಿದ್ರು ಬಿಲ್ ಒಂದು ಕೊಡ್ತೀರಿ, ಕರೆಕ್ಟ್ ತಾನೆ? ಆ ಬಿಲ್ ಕೊಟ್ಟರೆ ಅಲ್ಲಿಗೆ ನಾವು ಲೀಗಲು, ಅಂದರೆ ನೀವು ಲೀಗಲು ನಾವು ಲೀಗಲ್ ಆಗಿಬಿಡ್ತೀವಿ, ಕರೆಕ್ಟ್ ತಾನೆ? ನೀವು ಎಷ್ಟು 1,000 ರೂಪಾಯಿನಾರ ಬಿಲ್ ಮಾಡಿ ನಮಗೆ ಬಿಲ್ ಕೊಡ್ಬೇಕಷ್ಟೆ, ಸರ್ಕಾರಕ್ಕೆ ಲೆಕ್ಕ ತೋರಿಸ್ತೀವಿ ಅಂತ. ಬಟ್ ಇಲ್ಲಿ ಬಿಲ್ ಕೇಳೋದು ಕರೆಕ್ಟು. ಈಗ ಅವರು ಬಿಲ್ GST ಕಟ್ತಾರೋ ಕಟ್ಟಲಿಲ್ವಾ, ಒಟ್ಟಿನಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಒಂದು ಹಂತಕ್ಕೆ ಈಗ 15 ರೂಪಾಯಿ ಟೀ ಅಂತ ಅವನೇ ನಾನು ಬಿಲ್ ಕೇಳೋಕ್ಕೆ ಅವಕಾಶ ಇದೆಯಲ್ವ ಸರ್ ನಮಗೆ? ಬಿಲ್ ಕೇಳ್ಬೋದು. ನನಗೆ ಇಷ್ಟ ಬೇಕಾಗಿದ್ದು. ಸರಿ, ಥ್ಯಾಂಕ್ ಯು ಸರ್, ಆಯಿತು. ಬಿಲ್ ಕೇಳೋದ್ರಲ್ಲಿ ತಪ್ಪಿಲ್ಲ. ಅವ್ರೇನು ಹೇಳ್ತಾರೆ, ನೀವು ಏನು ಟೀ ಅಂಗಡಿಲಿ ಏನು ಟೀ ಬಿಲ್ ಕೊಟ್ಬಿಡ್ತಾರೆ. ಆಯ್ತಪ್ಪ, ನೀನು 10 ರೂಪಾಯಿ ಟೀ ತಗೊಂಡಿದ್ರೆ ನಾನೇ ಬಿಲ್ ಕೇಳ್ತಾ ಇದ್ದೆ, ನೀನು 15-20 ತಗೊಳ್ಳೋದು ತಾನೇ ನಾನು ಕೇಳ್ತೀನಿ ಅನ್ನೋದು ಒಂದು ಕ್ವಶನು. ಒಬ್ಬೊಬ್ರು ನಮ್ದೆಲ್ಲ ನಾವೆಲ್ಲ ಏನು ಗೊತ್ತಾ, GST ಕಟ್ತೀವಿ ನೋಡಿ, ಇದ್ರಲ್ಲಿ GST ಇರುತ್ತೆ. ಹೌದು, ತಗೊಂಡೋಗಿ ಏನಾದ್ರು ಮಾಡ್ಕೊಂಡು. ಹೌದು, ನಮಗೆ ಭಯನೂ ಇಲ್ಲ, ಏನು ಕರೆಕ್ಟ್. ಹೌದು, ಲೀಗಲ್ ಆಗಿದೆ ನಮ್ಗೆ. ಹೌದು. ನಾವು ಅದ್ರ ಬಗ್ಗೆ ಮಾತಾಡಲ್ಲ. 1,000 ರೂಪಾಯಿ 2,000 ಬೇಕಾದ್ರೂ ಕೊಡ್ತೀವಿ. ಕರೆಕ್ಟ್. ಹೌದು. ಅಲ್ಲ, ನಾವು ಕೊಡೋ ವಸ್ತುಗೆ ನನಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೋ ಇಲ್ಲವೋ, ನಾಳೆ ದಿನ ಇದು ರೇಟ್ ಜಾಸ್ತಿ ಅಂದರೆ ನಾನು ಬೇರೆ ಕಡೆ ಹೋಗಿ ಹೋರಾಟ ಮಾಡ್ಕೋಬೇಕು ಹೊರತು, ನಾನು ಇಲ್ಲಿ ಬಂದುಬಿಟ್ಟು ನಾನು ತಿಂತಾ ಇದ್ದೀನಿ ಆಮೇಲೆ ಹೌದು ನೀವು ನಾನು ಬಿಲ್ ಕೊಡ್ತಾ ಇದ್ರೆ ನಾನು ಕೊಟ್ಬಿಟ್ಟು ತಗೊಂಡು ಹೋಯ್ತಾ ಇರ್ಬೇಕಷ್ಟೇ. ನಮ್ಗೆ ನೀವು ಮಾಡೋಕ್ಕೆ ಇಲ್ಲ. ಹೌದು, ಕೇಳೋಕ್ಕಾಗಲ್ಲ. ಹೌದು, ಯಾಕಂದ್ರೆ ನಾನು ನನ್ನ ಕ್ವಾಲಿಟಿ ಕೊಡ್ತೀನಿ. ಹೌದು, ನಿಮ್ಮ 30 ರೂಪಾಯಿ ದೋಸೆ ಕೊಡ್ತಾರೆ, ಕರೆಕ್ಟ್. ನನ್ನ ಕ್ವಾಲಿಟಿ ಕೊಡ್ತಾನೆ. ಕರೆಕ್ಟ್. ಅದೇ ಈಗ ವಸ್ತುಗಳನ್ನ ನೀವು ಯಾವ ಎಣ್ಣೆ ಬಳಸ್ತೀರಪ್ಪ ಅದ್ರ ಆಧಾರದ ಮೇಲೆ ರೇಟ್ ಹಾಕ್ತಾರೆ. ತುಪ್ಪ ಹಾಕ್ತೀವಿ,
ಕರೆಕ್ಟು. ನಮ್ಮ ಇದರಲ್ಲೇ ಹಾಕಿದ್ದು ಬಿಲ್ಲಲ್ಲೇ ಹಾಕ್ತೀವಿ ನಾವು. ಹೌದು. ಗೀ ಅಂತಾನೆ ಹಾಕ್ತೀವಿ. ಕರೆಕ್ಟ್. ನಾವು ಗೀ ಅಂತ ಹಾಕಿದ್ಮೇಲೆ ನಾವು ಎಣ್ಣೆ ಹಾಕಿ ಕೊಡೋಕ್ಕಾಗುತ್ತೆ? ಖಂಡಿತ ಇಲ್ಲ. ಹೌದು, ನಾನು ಅದನ್ನೇ. ಆವಾಗ ನಾವು ಕ್ವಾಲಿಟಿ ನಾವು ರೇಟ್ ಹಾಕಲೇಬೇಕು ನಾನು. ಹೌದು ಹೌದು ಹೌದು. ಓಕೆ, ಥ್ಯಾಂಕ್ ಯು ಸರ್. ಆಯ್ತು. ಯಾವುದು? ಖಂಡಿತ ರಿವ್ಯೂನೂ ಹಾಕ್ತೀನಿ, ವಿಡಿಯೋನೂ ಹಾಕ್ತೀನಿ, ಖಂಡಿತ ಹಾಕ್ತೀನಿ, ಗೂಗಲಲ್ಲೂ ಹಾಕ್ತೀನಿ. ಸರಿನಾ? ಆಯ್ತು ಅಣ್ಣ. ಒಂದು ಸಿಂಗಲ್ ಇಡ್ಲಿ ವಡೆ. ಹಾಂ, ಒಂದು ಸಿಂಗಲ್ ಇಡ್ಲಿ ವಡೆ ಸಪ್ರೇಟ್ ಬಿಲ್ ಮಾಡಿ. ಆಮೇಲೆ ಒಂದು ಟೀ ಒಂದು ಬಿಲ್ ಮಾಡಿ. 63. ಓಕೆ. $63 will be sent through Vim app.